ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗೈಸ್, ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆಗುತ್ತೆ. ಶುರುವಿನಲ್ಲಿ ರೋಹಿಣಿ ಮನೆ ಹೊರಗಡೆ ಇರೋ ಲಾನಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಶಾಂತಿ ಕೂಡ ಬರ್ತಾಳೆ ಕೋಪದಿಂದ. ಆಗ ಶಾಂತಿನ ನೋಡಿಬಿಟ್ಟು ರೋಹಿಣಿ ಎದ್ಬಿಟ್ಟು ಅತ್ತೆ ಕುತ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ನಾನು ಕುತ್ಕೊಳ್ಳಲ್ಲ ಅಂತೇಳಿ. ಆಗ ಅವ್ರು ಓಡಾಡ್ತೀರಾ, ನಾನು ಓಡಾಡೋದು ಇಲ್ಲ ಅಂತೇಳಿ. ಆಗ ಮತ್ತೇನು ಕಾಲು ನೋವೇನಾದರೂ ಇದೆಯಾ ಅತ್ತೆ, ಕಾಲು ಹೊತ್ಕೊಡ್ಲ ಅಂತ. ಏನು ಬೇಕಾಗಿಲ್ಲ ನೀನು ಹೊತ್ತದು ಅಂತ ಶಾಂತಿ ಬೈತಾಳೆ. ಜೀರಿಗೆ ನೀರು ತಂದು ಕೊಡ್ಲಾ ಅತ್ತೆ ಅಂತ ಹೇಳ್ತಾರೆ. ಏನು ಬೇಕಾಗಿಲ್ಲ, ನಾನು ಕುಡಿಯಲ್ಲ ಅಂತ ಹೇಳ್ದೆ. ಮತ್ತು ಇನ್ನೇನು ಬೇಕು ಅತ್ತೆ ನಿಮಗೆ ಅಂತ ಹೇಳಿದ್ರೆ, ನನಗೆ ಸತ್ಯ ಬೇಕು, ಸತ್ಯ ಹೇಳು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಏನು ಸತ್ಯ ಅತ್ತೆ ಅಂದರೆ, ನಿನ್ನ ಊಟ ಟೇಬಲ್ ಹತ್ರನೇ ನೀನು ಚಾರ್ಜ್ ಶೀಟ್ ಓಪನ್ ಮಾಡ್ತಿದ್ದೆ. ನಾನು ಬೇಕು ಅಂತ ಇಷ್ಟಪಟ್ಟು ಮಾಡ್ಕೊಬಂದಿರೋ ಸೊಸೆ ಆ ಮೀನ ಮುಂದೆ ಅವಮಾನ ಆಗಬಾರ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ, ಸತ್ಯ ಹೇಳ್ಬಿಟ್ಟು ಮೀರಿ ಸೊಸೆಯಾಗಿ ಕರೆಕ್ಟಾಗಿ ಇರ್ತೀಯಾ ಅಥವಾ ಸುಳ್ಳೇ ಹೇಳ್ಕೊಂಡೇನೆ ಈ ನಿನ್ನ ಗುಂಗ್ರು ಕೂದಲಲ್ಲಿ ನಮ್ಮ ಮನೆ ಒರೆಸ್ಕೊಂಡಿರ್ತೀಯಾ ಅಂತ ಹೇಳ್ಬಿಟ್ಟು ರೇಗಾಡ್ತಾ ಇರ್ತಾಳೆ ಶಾಂತಿ. ಆಗ ರೋಹಿಣಿ, ಇಲ್ಲ ಅತ್ತೆ, ನಾನೇನು ಸುಳ್ಳು ಹೇಳ್ತೀನಿ, ನನಗೆ ಸುಳ್ಳು ಅಂದ್ರೇ ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ, ಹೌದು ನಾನು ಹಂಗೆ ಅಂದ್ಕೊಂಡಿದ್ದೆ, ನಿಂಗೆ ಸುಳ್ಳು ಅಂದ್ರೇ ಆಗಲ್ಲ ಅಂತ. ಇಲ್ಲ, ಅದು ಸೊಪ್ಪು, ನೀನು ಸುಳ್ಳು, ಅವಳಿ ಜವಳಿ ಎಷ್ಟು ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಿರ್ತೇನೆ. ಇಲ್ಲ ಅತ್ತೆ ಅಂತ ರೋಹಿಣಿ ಹೇಳಿದ್ರೆ, ಏನಿಲ್ಲ, ನಮ್ಮಪ್ಪ ಹತ್ತೇ ಬಿಟ್ಟರು, ಫ್ಲೈಟ್ಗೆ ಹತ್ತೇ ಬಿಟ್ಟರು, ಇಳಿದೇ ಬಿಟ್ಟರು, ಟ್ಯಾಕ್ಸಿ ಹತ್ತೇ ಬಿಟ್ಟರು, ಬಾಗಿಲಿಗೆ ಬಂದೇ ಬಿಟ್ಟರು ಅಂತ ಎಷ್ಟು ಸುಳ್ಳು ಹೇಳಿದೆ, ಎಲ್ಲಿ ಬಂದಿದ್ದು ನಿಮ್ಮಪ್ಪ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾಳೆ. ನಾನು ಎಮ್ಮೆಯಿಂದ ನಾನು ಹಿರಿ ಸೊಸೆ ಅಂತ ಹೇಳ್ಕೊಬತ್ತಾ ಇದ್ರೆ ನೀನು ಮಾಡ್ತಾ ಇರೋದೇನು ಬರೀ ಸುಳ್ಳೇ, ನಿಜ ಹೇಳ್ತೀಯಾ ಇಲ್ವಾ ಅಂತ ಹೇಳ್ಬಿಟ್ಟು ಬೈತರ್ತಾಳೆ. ಇಲ್ಲ ಅತ್ತೆ, ನಾನು ಇನ್ನೇ ಇಷ್ಟು ಹೇಳಿ ಅವ್ರು ಬಂದಿಲ್ಲ ಅಂದರೆ ನನ್ನ ತಪ್ಪ, ಅದು ಈಗ ನಾನೇನೋ ಕರ್ಕೊಬರೋಕ್ಕಾಗುತ್ತಾ ಅಂತ ಹೇಳ್ತಾಯಿರ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ ಗುಂಗ್ರಿ, ನಿಮ್ಮಪ್ಪ ಇಲ್ಲಿಗೆ ಬರಲೇಬೇಕು ಅಂತ ಹೇಳಿದ್ರೆ, ಅಲ್ಲ ನೀನು ನಿಮ್ಮಪ್ಪ ಇದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಿಲ್ಲ, ಅವ್ರು ನಿಮ್ಮಪ್ಪ ಹೊಗೆ ಹಾಕಿಸ್ಕೊಬಿಟ್ಟಿದ್ದಾರೆ ಅಂದರೆ, ಅತ್ತೆ ಏನತ್ತೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂದರೆ, ಮತ್ತು ಇನ್ನೇನು ಇಲ್ಲ, ನಿಮ್ಮಪ್ಪ ಇದ್ದಾರೆ ಅನ್ನೋ ಗಿಮೇಲೆ ಏನಾದರೂ ಬದುಕ್ತಾ ಇದೆಯಾ ನೀನು ಕೇಳಿದ ತಕ್ಷಣ ದುಡ್ಡು ಕಳ್ಸೋರಿಗೆ ನಿಮ್ಮ ಮಗಳು ನೋಡಬೇಕು ಅಂತ ಅನ್ಸಲ್ವಾ, ನೀನೇನಾದರೂ ನಾಟಕ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದ್ರೆ ರೋಹಿಣಿನ. ಅತ್ತೆ, ನಾನು ಮದುವೆ ಆಗೋವಾಗಲೇ ನಿಮ್ಗೆ ಹೇಳಿದ್ದೆ, ನನಗೂ ನಮ್ಮ ಅಪ್ಪಂಗೂ ಅಷ್ಟರಲ್ಲೇ, ನಮ್ಮಪ್ಪ ನನ್ನವರಾದ್ರೂ ನಮ್ಮ ಚಿಕ್ಕಮ್ಮ ನನ್ನವರಲ್ಲ, ಅವ್ರಿಗೆ ಏನು ಹೇಳಿ ತಲೆಗೆ ತುಂಬಿಸಿದ್ದಾರೋ ನನಗೇನು ಗೊತ್ತು ಅತ್ತೆ, ಅವ್ರು ಬರದೇ ಇರೋಕ್ಕೆ ನಾನೇನು ಮಾಡಲಿ, ನಾನು ಮೊದಲೇ ಹೇಳಿದ್ದೆ ತಾನೇ, ನನಗೂ ಅವ್ರಿಗೂ ಅಷ್ಟಕ್ಕಷ್ಟೇ ಅಂತ. ನಿಮ್ಮ ಮದುವೆ ಆಗುವಾಗಲೇ ಹೇಳ್ಬಿಟ್ಟಲ್ವ, ಆಗಿದ್ದು ಅವಾಗೆಲ್ಲ ಸರಿ ಆಯಿತು ಅಂತ ಮಾಡಿಕೊಂಡು ಇವಾಗ ನನಗೇನು ಈ ಥರ ಚಿತ್ರಹಿಂಸೆ ಕೊಡ್ತಾಯಿದ್ದೀರತ್ತೆ ಅವಾಗ ಅಂತ ಹೇಳಿದ್ರೆ, ಏ ಗುಂಗ್ರಿ ಸಾಕು ಕುತ್ಕೊಳ್ಳೆ, ಏನು ಚಿತ್ರಹಿಂಸೆ ಕೊಡ್ತಾಯಿದ್ದೀನಿ, ಅದೆಲ್ಲ ನನಗೆ ಗೊತ್ತಿಲ್ಲ, 1000 ಸುಳ್ಳೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ, ಅವಾಗ ಒಪ್ಕೊಂಡ್ರೆ, ಆಗ ನಾನೇನೋ ನೀನೇ ಬೇಕು ಅಂತ ಆಗ್ಬಿಟ್ಟೆ ಅಂತ ಹೇಳ್ತಾ ಇದೆಯಲ್ಲ, ನಿನಗೂ ನಮ್ಮನೆ ಅಂತ ಮನೆಯೇ ಬೇಕು ಅಂತ ಆಗಿರೋದು ನೀನು ಅಂತ ಹೇಳ್ಬಿಟ್ಟು ಬೈತಾರೆ. ನೀನೇನು ಮಾಡ್ತೀಯ ನನಗೆ ಗೊತ್ತಿಲ್ಲ, ನಿಮ್ಮಪ್ಪ ಬರಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ರೋಹಿಣಿ ಬೇಜಾರಲ್ಲಿ ಹತ್ಕೊಂಡು ಕೂತಿರ್ತಾಳೆ. ಇನ್ನು ಈ ಕಡೆ ಸೂರ್ಯ ಮತ್ತು ಮೀನಾ ನಿಂತಿರ್ತಾರೆ. ಸೂರ್ಯಂಗೆ ಮೀನಾ ನೀರು ತಂದು ಕೊಡ್ತಾಳೆ. ಆಗ ಸೂರ್ಯ ಏನಿದು ಅಂತ ಹೇಳಿದ್ರೆ, ಜೀರಿಗೆ ಕಷಾಯ ಅಂತ ಹೇಳಿದ್ರೆ, ಏನೋ ಜಿರಳೆ ನೀರು ಅಂತೇಳಿ, ಜಿರಳೆ ನೀರಲ್ಲ ರೀ, ಜೀರಿಗೆ ನೀರು ಅಂತ ಹೇಳ್ತಾರೆ. ಏನು ಕಮ್ಮ ಇದು, ನಾವು ಕಡಲೆ ಬೀಜ ಚಿಪ್ಸು ಎಲ್ಲ ಹಾಕೊಂಡು ತಿನ್ಕೊಂಡು ಚೆನ್ನಾಗಿದ್ದೀವಿ, ಅದರಲ್ಲಿ ಇದೇನು ಕಮ್ಮ, ಆಮೇಲೆ ನನ್ನ ಕರುಳುಗಳು ಬೈಕೊಬಿಡ್ತವೆ, ಈ ಬಡ್ಡಿ ಮಗನಿಗೆ ಏನು ಬಂದಿದೆ ಅಂತ ಕುಡಿತಾ ಇದ್ದಾನೆ ಅಂತ ಹೇಳಿದ್ರೆ, ಹಂಗಲ್ಲ ರೀ, ನೀವು ಚೆನ್ನಾಗಿರಲಿ ಅಂತಂದರೆ, ಏನು ಚೆನ್ನಾಗಿರಲ್ಲ, ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗಲ್ವ ರೀ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಅದಕ್ಕೆ ಸರಿ ಕೊಡಮ್ಮ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇರ್ತಾನೆ. ಆಮೇಲೆ ಕುಡ್ದಾದ್ಮೇಲೆ ಮೀನಾ ಇಲ್ಲಿಂದ ಬಂದು ಹಗ್ ಮಾಡ್ಕೋತಾರೆ. ಅದಕ್ಕೆ ಸೂರ್ಯ, ಯಾಕಮ್ಮ, ಏನು ಮೀನಮ್ಮ ಅವ್ರು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಕೇಳ್ತಾರೆ. ಏನಿಲ್ಲ ರೀ ಅತ್ತೆ, ಊಟ ಮಾಡಲಿ ಅಂದ್ಬಿಟ್ಟು ನೀವು ಅಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರಲ್ಲ, ಅದಕ್ಕೆ ತುಂಬ ಖುಷಿಯಾಯಿತು ಅಂತ ಹೇಳಿದ್ರೆ, ಮತ್ತು ಇನ್ನೇನಮ್ಮ, ಅದು ಎಷ್ಟೇ ಆದರೂ ನನ್ನ ತಾಯಿ ಅಲ್ವಾ, ಅವ್ರು ತಿನ್ನಲಿ ಅಂತ ಹಂಗೆ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಎಮೋಷನಲ್ ಆಗಿ. ಮೀನಾ, ನನಗೆ ನೀವು ಮಾವ ಊಟ ಮಾಡಲಿಲ್ಲ ಅಂದರೆ ನೋವಾಗುತ್ತೆ, ಮಾಡಿಸ್ತೀರಾ ಅಂತ ಗೊತ್ತಿರೋದು, ಅತ್ತೆಗೂ ಈ ಥರ ಮಾಡ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಮೀನಾ. ಅದಕ್ಕೆ ಹಂಗಂದ್ರೆ ಏನಮ್ಮ, ನನಗೆ ಇಬ್ಬರು ಒಂದೇನಮ್ಮ, ಅವ್ರಿಗೇನೋ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಎಮೋಷನಲ್ ಆಗಿ ಸೂರ್ಯ ಮಾತಾಡ್ತಿರ್ತಾನೆ. ಆಗ ಮೀನಾ ಕಣ್ಣಲ್ಲೂ ನೀರು ಬರುತ್ತೆ. ಆದರೂ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ದರೂ ಏನಕ್ಕೆ ಅವ್ರನ್ನ ಚುಡಾಯಿಸ್ತೀರಾ, ರೇಗಿಸ್ತೀರಾ, ಆಡ್ಕೋತಾ ಇರ್ತೀರಾ ಅಂದರೆ, ಇನ್ನೇನಮ್ಮ ಮಾಡೋಣ, ಸೂರ್ಯ ಎಷ್ಟು ತಮಾಷೆಯಾಗಿದ್ದರೆ ಸಾಧು ಕೋಕಿಲನ ಥರ ಆಗ್ಬಿಡ್ತಾನೆ ಅದಕ್ಕೆ ಜೀವನ, ಅದಕ್ಕೋಸ್ಕರ ಈ ಥರ ಮಾಡ್ತೀನಿ, ಹಂಗಾದ್ರೂ ಸರೋಗ್ಲಿ ಅಂತ. ಆದರೆ ಏನು ಮಾಡೋಣ, ದೇವರು ಒಂದು ಅಪಾಲಜಿ ಬರ್ಕೊಟ್ಬಿಡು ಅಂತ ಏನಾರು ವರ ಕೇಳಿಬಿಟ್ರೆ
ನಾನು ಬರ್ಕೊಟ್ಬಿಡ್ತೀನಿ ಅವ್ನಿಗೆ ಯಾವ ಕೆಲಸ ಮಾಡು ಅಂತ ಅದೆಲ್ಲ ಮಾಡಿಬಿಡ್ತೀನಿ ನನ್ನ ತಾಯಿ ಪ್ರೀತಿ ಸಿಗುತ್ತೆ ಅಂತ ಅಂದರೆ, ಅದನ್ನು ಬಿಟ್ಟು ನಿನಗೆ ಈ ಜನ್ಮಕ್ಕೆ ಇಷ್ಟೇ ಕಣೋ, ಈ ಜನ್ಮಕ್ಕೆ ನಿನ್ಗೆ ತಾಯಿ ಪ್ರೀತಿ ಸಿಗೋದೇ ಇಲ್ಲ ಅಂತ ಹೇಳಿಬಿಟ್ರೆ ಈ ಕ್ಷಣವೇ ಸತ್ತೋಗ್ಬಿಡ್ತೀನಿ, ನಮ್ಮ ಮುಂದಿನ ಜನ್ಮದಲ್ಲಾದರೂ ಸಿಗುತ್ತೆ ಅಂತ ಹೇಳ್ಬಿಟ್ರೆ ಅಂತ ಹೇಳಿದ್ರೆ ಮೀನಾ ಅತ್ತೆ ಬಿಡ್ತಾಳ್ರಿ ಹಂಗೆಲ್ಲ ಮಾತಾಡಬೇಡಿ ಅಂತ ಅದು ಒಪ್ಕೊಂಡು ಅಳ್ತಾ ಇರ್ತಾರೆ. ಆದರೂ ಮೀನಾ ದೇವರು ಒಂದೊಳ್ಳೆ ಕೆಲಸ ಏನು ಗೊತ್ತಾ ಮಾಡಿರೋದು, ಈ ಜನ್ಮದಲ್ಲಂತೂ ನನಗೆ ತಾಯಿ ಪ್ರೀತಿ ಸಿಗ್ತಾ ಇಲ್ಲ, ಆದರೆ ತಾಯಿಯಷ್ಟೇ ಪ್ರೀತಿಸು ಅಂತ ಹೆಂಡ್ತಿನ ಕೊಟ್ಬಿಟ್ಟು ಅದೊಂದು ಖುಷಿ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ನನಗೆ ತಾಯಿ ಮಡ್ಲಲ್ಲಿ ಮಲ್ಕೊಂಡು ಈ ಥರ ಇರಬೇಕು ಅಂತ ಆಸೆ ಮೀನಾ, ಆದರೆ ಒಂದು ದಿನವೂ ನನಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ತಾಯಿ ಪ್ರೀತಿ ಸಿಗಲಿ ಅಂತ ಎಷ್ಟು ನೋವು ಪಡ್ತಿದ್ದೀನಿ ಅಂತ ನನಗೆ ಗೊತ್ತು ಮೀನಾ. ಒಂದು ದಿನನಾದರೂ ನನ್ನ ತಾಯಿ ಮಡ್ಲಲ್ಲಿ ಈ ಥರ ಮಲ್ಕೊಂಡು ನಾನು ನಿದ್ದೆ ಮಾಡಬೇಕು ಅಂತ ಆಸೆ ಕಣೆ ನನಗೆ ಅಂತ ಹೇಳ್ಬಿಟ್ಟು ಮೀನಾ ತೊಡೆ ಮೇಲೆ ಮಲ್ಕೊಳ್ತಾನೆ ಸೂರ್ಯ. ಆಗ ಮೀನನ್ನು ಹೊತ್ಕೊಂಡು ಸೂರ್ಯನ ಮುಖದ ಮೇಲೆ ಮಲ್ಕೋತಾಳೆ ಹಾಗೇನೆ ಮಾತಾಡಿಕೊಂಡು. ಆಗ ಸೂರ್ಯ ತುಂಬ ಅಳ್ಕೊಂಡು ಮೀನನ್ನು ಹೊತ್ಕೊಂಡು ಕೂತಿರ್ತಾರೆ. ಇನ್ನು ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ರೋಹಿಣಿ ಮತ್ತು ಪೂಜಾ ಪಾರ್ಲರ್ಗೆ ಬಂದಿರ್ತಾರೆ. ಪೂಜನ್ಗೆ ರೋಹಿಣಿ ಎಲ್ಲ ಹೇಳ್ತಾ ಇರ್ತಾಳೆ, ನಮ್ಮ ಅತ್ತೆ ದೆವ್ವ ಥರ ಆಡ್ತಾ ಇದ್ದಾರೆ ಕಣೆ, ದೇವ್ರ ಥರ ಇದ್ದವರು ಅಂತ ಹೇಳಿದ್ರೆ, ಅದೇ ಕಣೆ ಇವಾಗ ದೇವ್ರ ಮೈ ಮೇಲೆ ದೆವ್ವ ಬರ್ತು ಅಂತಾರಲ್ಲ ಹಾಗೇನಾದರೂ ಆಡ್ತಿದ್ದಾರೆ ಅಂತೇಳಿ. ಹ್ಞೂ ಕಣೆ ಎಕ್ಸಾಕ್ಟ್ಲಿ ಹಂಗೆ ಆಡ್ತಿರ್ ಕಣ್ಣು ಇಷ್ಟಪ್ಪ ಮುಟ್ಕೊಂಡು ಮುಖದ ಹತ್ರ ಮುಖ ತಂದ್ಬಿಟ್ಟು ಹೆಂಗೆಲ್ಲ ಗೊದ್ದು 32 ಕಚ್ಕೊಂಡು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ತುಂಬ ಭಯ ಆಗಿರ್ಬೇಕಲ್ವೇನೆ ನಿನಗೆ ಅಂತ ಪೂಜೆ ಕೇಳ್ತಾಳೆ. ಹ್ಞೂ ಕಣೆ ಸಖತ್ ಭಯ ಆಯಿತು, ಈಗ ಏನೇ ಮಾಡೋದು, ನಮ್ಮಪ್ಪ ನೋಡಲೇಬೇಕು ಅಂತಿದ್ದಾರೆ ಕಣೆ ಅಂತ ಹೇಳಿದ್ರೆ, ಏನೇ ಮಾಡೋದು ಹಾಗಾದರೆ ನಿಮ್ಮ ಅಪ್ಪನೇ ಬರಲೇಬೇಕು ಅಂದರೆ ಮೇಕೆ ಮಂಜಣ್ಣ ಅಂತಾರೆ, ಇನ್ನೊಬ್ರು ಯಾರನ್ನಾರ ಕರೆಸ್ಬೇಕು ಅಂತ ಹೇಳಿದ್ರೆ, ಅದೆಲ್ಲ ಆಗಲ್ಲ ಕಣೆ, ಮೇಕೆ ಮಂಜಣ್ಣನೇ ಕರೆಸ್ಬಿಟ್ರೆ ಹೆಂಗಿರುತ್ತೆ ಅಂದರೆ, ಯಾವಾಗಲೇ ಅವ್ರನ್ನ ಮಾವ ಅಂತ ಪರಿಚಯ ಮಾಡಿಕೊಟ್ಟಿದ್ದೆ, ಈಗ ತಿರ್ಗಾ ಅಪ್ಪ ಅಂತಲೂ ಕರ್ಕೊಂಡು ಹೋಗ್ತೀನಿ ಅಂದರೆ, ಹಂಗಲ್ಲ ಕಣೆ, ಈಗ ನಾನು ಸ್ಕ್ರಿಪ್ಟ್ ಬರ್ಕೊಡ್ತೀನಿ ಆ ಥರ ಮೇಕೆ ಮಂಜಣ್ಣ ಕರೆಕ್ಟಾಗಿ ಹೇಳ್ಬಿಟ್ಟು ಹೋದರೆ ಸಾಕು, ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ದಿರಾ ನಾನು ಎಷ್ಟು ಹೇಳ್ಕೊಟ್ಟಿರ್ತೀನಿ ಅಷ್ಟು ಹೇಳ್ಬಿಟ್ಟು ಹೋದರೆ ಸಾಕು ಕಣೆ, ನನಗೆ ನೆಮ್ಮದಿ ಮಿಕ್ಕದ್ದು ನಾನು ನೋಡ್ಕೊತೀನಿ, ನಮ್ಮ ಅತ್ತೆ ಬಾಯಿಗೆ ಟೇಪ್ ಹಚ್ತೀನಿ ನಾನು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಪೂಜೆ ಸರಿ ಆಯಿತು ಬಿಡಮ್ಮ, ಏನೋ ಒಂದು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಹಂಗಾರೆ ಮೇಕೆ ಮಂಜಣ್ಣ ಮತ್ತೆ ರೀಎಂಟ್ರಿ ಆಗಬೇಕು ಅಲ್ಲಿಗೆ ಅಂತ ಹೇಳ್ತಾರೆ. ಹ್ಞೂ ಕಣೆ ಅಂತ ಹೇಳಿದ್ರೆ, ಆಗ ಸರಿ ಬಿಡು ನಾಳೆ ಬೆಳಗ್ಗೆ ನಿಮ್ಮ ಮನೆ ಹತ್ರ ಬರ್ತಾರೆ ಮೇಕೆ ಮಂಜಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮನೆಯಲ್ಲಿ ಬೆಳಗ್ಗೆಗೆ ಮೇಕೆ ಮಂಜಣ್ಣ ಮನೆ ಹತ್ರ ಬರ್ತಾನೆ. ಬಂದ್ಬಿಟ್ಟು ಶೂನ ಬಿಸಾಕ್ಬಿಟ್ಟು ರೋಹಿಣಿ ಅಂದ್ಕೊಂಡು ಮನೆಯೊಳಗಡೆ ಬರ್ತಾರೆ. ಶಾಂತಿ ನೋಡ್ಬಿಟ್ಟು, ಅಯ್ಯೋ ಬೀಗ್ರೆ ನೀವಾ ಇವಾಗ ಬಂದ್ರಾ, ರೋಹಿಣಿ ಅವರಪ್ಪ ಎಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಆಗ ಇಲ್ಲ ಅಂತ ಹೇಳ್ತಾರೆ, ಸುಮ್ಮನೆ ನಿಂತಿರ್ತಾರೆ ಮೇಕೆ ಮಂಜಣ್ಣ. ಶಾಂತಿ, ರೀ ರೋಹಿಣಿ ಮನೋಜ ಬಂದರು, ಇಲ್ಲಿ ಯಾರು ಬಂದಿದ್ದಾರೆ ನೋಡಿ ಬನ್ನಿ, ಬೀಗರು ಬಂದಿದ್ದಾರೆ ಬೀಗರು ಅಂತ ಹೇಳ್ತಿದ್ದಂಗೆ ರಂಗನಾಥ್ ಅವರು ದೊಣ್ಣೆ ಎತ್ಕೊಂಡು ಓಡಿ ಬರ್ತಾರೆ. ಎಲ್ಲಿ ಯಾರು ಅಂದ್ಕೊಂಡು ಹೊಡಿಯೋಕ್ಕೆ ಅಂತ. ಆಗ ರೀ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಪಂಚೆ ಮೇಲೆ ಎತ್ಕೊಂಡಿರೋದನ್ನೆಲ್ಲ ಕೆಳಗೆ ಇಳಿಸ್ಬಿಟ್ಟು ನೋಡ್ತಾರೆ. ನೀವು ಏನು ತೆಗಿದ್ದು ದೊಣ್ಣೆ ಅಂತ ಮೇಕೆ ಮಂಜಣ್ಣ ಕೇಳಿದ್ರೆ, ಅಲ್ಲ ಯಾರೋ ಬೀಗ ಹೊಡೆದ್ಬಿಟ್ಟು ಒಳಗಡೆ ಬಂದಿದ್ದಾರೆ ಅಂದ್ರಲ್ಲ, ಅದಕ್ಕೆ ಎತ್ಕೊಬಂದೆ ನೀವು ಅಂತ ಗೊತ್ತಲ್ಲ, ಇವಳು ಬೀಗರು ಅಂತ ಹೇಳಿದ್ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವರೆಲ್ಲಿ ಅಂತ ಹೋಗ್ತಾ ಇರ್ತಾರೆ. ಆಗ ರಂಗನಾಥ್ ಅವರೇ ಮನೋಜ ರೋಹಿಣಿ ಬಂದ್ರಿ ಬೇಕಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕರೀತಾರೆ. ಆಗ ಕರೆದ್ಬಿಟ್ಟು ರೋಹಿಣಿ ಹೇಳ್ತಾರೆ, ನೀವು ಮಾವ ಅಪ್ಪ ನಮ್ಮ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ, ಅವ್ರು ಬಂದಿಲ್ಲಮ್ಮ, ಅವ್ರು ಬಂದಿಲ್ಲ ಅಂದಮೇಲೆ ನೀವೆಂತ ಬಂದ್ರಿ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೀನು ಸುಮ್ಮನೆ ಇರಮ್ಮ, ಲಕ್ಷ್ಮಿಗೆ ಪುತ್ರನಂತ ನಿಮ್ಮ ಮಾವ ಬಂದಿರಬೇಕಾದ್ರೆ ಹೋಗು ಅಂತ ಹಿಂಗೆ ಕಳಿಸ್ತಿದ್ಯಲ್ಲಮ್ಮ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲೇ ನಿಂತ್ಕೊಂಡು ಮಾತಾಡ್ತಿರಲ್ಲ, ನಡೀರಿ ಒಳಗಡೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಕೂರಿಸ್ತಾರೆ. ಇನ್ನು ಕೂರಿಸ್ಬಿಟ್ಟು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಓ ಮೇಕೆ ಸ್ವಾಮಿಗಳು ನೀವಾ, ದಿನಕ್ಕೆ ದಿನ ಸ್ವಾಮಿಗಳು ನೀವಾ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ. ಅದಕ್ಕೆ ಹ್ಞೂ ಅಂತ ಹೇಳ್ಬಿಟ್ಟು ಕೂತ್ಕೊಂಡು, ಎಷ್ಟೊಂದು ದಿನ ಆಗೋಯ್ತು ನಿಮ್ಮನ್ನ ನೋಡಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಮೇಕೆ ಮಂಜಣ್ಣ, ಏನಮ್ಮ ಕರ್ಕೊಬಂದು ರೂಮಲ್ಲೇ ಕುಂಡ್ರಿಸ್ಬಿಟ್ಟಿದ್ದೀರಾ, ಹಾಲು ಅಡುಗೆ ಮನೆ ಏನು ತೋರಿಸ್ತೀರಾ ಅಂತ ಹೇಳ್ತಾರೆ. ಹಾಗೆಲ್ಲ ಶಾಕಾಗಿ ನಿಂತ್ಕೊಂಡು ನೋಡ್ತಾರೆ. ಅಯ್ಯೋ ಬೀಗ್ರೆ ತಮಾಷೆ ಮಾಡ್ತಿದ್ದೀರಾ, ನೀವು ಇವಾಗ ಕೂತಿರೋದು ಹಾಲು, ಅಲ್ಲಿ ನೋಡಿ ಅಡುಗೆ ಮನೆ, ಅಲ್ಲಿ ಬೆಡ್ರೂಮ್ಗಳು, ಇಲ್ಲಿ ದೇವ್ರ ಮನೆ ಅಂತ ತೋರಿಸ್ತಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಶಾಂತಿ, ಬೀಗರು ಎಲ್ಲಿ, ರೋಹಿಣಿ ಅವ್ರ ಅಪ್ಪ ಎಲ್ಲಿ ಬೀಗ್ರೆ ಬಂದೇ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆಂದ್ರೆ ಮೊದಲು ಹೇಳದೆ ಮರ್ತುಬಿಟ್ಟೆ, ಬೇಗ ಎಲ್ಲ ಬಾಗಿಲುಗಳು ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲರೂ ಓಡೋಗಿ ಬಾಗಿಲುಗಳನ್ನೆಲ್ಲ ಹಾಕ್ತಾರೆ. ಇನ್ನು ಬಾಗಿಲುಗಳು ಹಾಕಾದ್ಮೇಲೆ ಒಂದು ಪಾತ್ರೆ ತೋರಿಸಿದೆ ಬೀಗ್ರೆ ದೊಡ್ಡದು ಅಂತ ಹೇಳ್ಬಿಟ್ಟು ಮೇಕೆ ಮಂಜಣ್ಣ ಹೇಳಿದ್ರೆ, ಏನಕ್ಕೆ ತರಿಸಿ ನೀವು ಬದಲು ಅಂತ ಹೇಳ್ತಾನೆ. ಆಗ ತರಿಸಿ ಕೊಡ್ತಾರೆ. ಅದರೊಳಗೆ ಮೊಬೈಲ್ಗಳನ್ನೆಲ್ಲ ಇಕ್ಕಿ ಅಂತ ಹೇಳ್ತಾರೆ. ಅಲ್ಲ ನಿಮ್ಮದು ದಿನಕ್ಕೆ ದಿನ ಸಾಂಗ್ಗಳು, ನಿಮ್ಮ ಫೋನಲ್ಲಿ ಚಾರ್ಜ್ ಇಲ್ಲ ಅಂದರೆ ಚಾರ್ಜರ್ ಕೊಡ್ತೀನಿ, ಚಾರ್ಜರ್
ಚಾರ್ಜರ್ ಹಾಕೊಳ್ಳಿ, ಅದನ್ನು ಬಿಟ್ಬಿಟ್ಟು ನಮ್ಮ ಫೋನ್ಗಳೆಲ್ಲ ಅಂತ ಕೇಳ್ತೀರಲ್ಲ, ನೀವು ಬೀಗ್ರ ಫೋನ್ ಅದು ಇಸ್ಕೊ ಮಾಡಿರಿ, ನಮ್ಮದೆಲ್ಲ ಏನಕ್ಕೆ ಅಂತ ಹೇಳ್ತಾರೆ. ಅಯ್ಯೋ ನೀನು ಹಾಕಪ್ಪ ಫಸ್ಟು ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಿದ್ರಲ್ಲ ಹಾಕು ಅಂತ ಹೇಳ್ಬಿಟ್ಟು ಎಲ್ಲರೂ ಫೋನ್ಗಳನ್ನ ಹಾಕ್ತಾರೆ, ಅದನ್ನು ಎತ್ತಿ ಅವ್ರು ಸಿಗ್ತಾರೆ. ಅದಕ್ಕೆ ಮಾವ ಏನು ಮಾಡ್ತಿದ್ದೀರಾ ನೀವು, ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆಗ ಮೇಕೆ ಮಂಜಣ್ಣ ಅಳ್ತಾ ಇರ್ತಾನೆ. ಅದಕ್ಕೆ ಯಾಕೆ ಬೀಗ್ರಿ ಹಿಂಗೆ ಅಳ್ತಿದ್ದೀರಾ ಅಂದರೆ, ಎಲ್ಲಿ ಮಾವ ಅಪ್ಪ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಪೊಲೀಸ್ನವರು ಅರೆಸ್ಟ್ ಮಾಡಿಬಿಟ್ರಮ್ಮ ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ನಿಮ್ಮಪ್ಪ ಇಲ್ಲಿಗೆ ಬರಬೇಕು ಅಂತ 5 kg ಚಿನ್ನ ತಗೊಂಡು ಫ್ಲೈಟ್ ಹತ್ರ ಒತ್ತಾ ಇದ್ರು ಅಂತ ಹೇಳಿದ ತಕ್ಷಣ ಎಲ್ಲ ಶಾಕ್ ಅಂತ ನೋಡ್ತಾ ಇರ್ತಾರೆ. ಆಗ ಎತ್ಕೊ ಬರಬೇಕಾದ್ರೆ ಟಾಟಾ ಸೋಮಾ ಬಂತು ಪ್ಲೇಟಲ್ಲಿ. ನಾನು ಬಾಯ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಟಾಟಾ ಸೋಮಾ ಬಂದು ಗೇರ್ಗೆ ಹಾಕ್ಬಿಡ್ತು ಅಂತ ಹೇಳಿದ್ರೆ, ಆಗ ಸೂರ್ಯ ಏನು ಟಾಟಾ ಸುಮಾ ಅಂದರೆ ಕಾರಲ್ಲಪ್ಪ ಪೊಲೀಸ್ನವನ ಹೆಸರು ಅಂತ ಹೇಳ್ತಾನೆ. ಏನೋ ಪೊಲೀಸವ್ರ ಹೆಸರು ಟಾಟಾ ಸೋಮಾನ ಅಂತ ಸೂರ್ಯ ಕೇಳ್ತಾನೆ. ಹ್ಞೂನಪ್ಪ ಏನಕ್ಕೆ ಮಾವ ಅಂತ ರೋಹಿಣಿ ಕೇಳಿದ್ರೆ, ನಿಮ್ಮ ಅಪ್ಪನ ಫ್ರೆಂಡ್ಸ್ಗಳು ಪಾರ್ಟ್ನರ್ಗಳಿದ್ರಲ್ಲಮ್ಮ, ಅವರೆಲ್ಲ ನಿಮ್ಮ ಅಪ್ಪಂಗೆ ಮೋಸ ಮಾಡಿಬಿಟ್ರು, ಕೈ ಎತ್ಬಿಟ್ರು, ನಿಮ್ಮ ಅಪ್ಪನ ಬಿಸ್ನೆಸ್ ಎಲ್ಲ ಲಾಸ್ ಆಗಿಬಿಟ್ಟು 5 kg ಕಂಠಿ ಹಾರ ಕಣಮ್ಮ ಚಿನ್ನದ್ದು ಬರ್ತಾಯಿದ್ರು, ಅದನ್ನು ಎಲ್ಲ ಇದು ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ರಮ್ಮ, ಜೈಲಲ್ಲಿ ಅರೆಸ್ಟ್ ಮಾಡಿಬಿಟ್ಟಿದ್ದಾರಮ್ಮ ನಿಮ್ಮ ಅಪ್ಪನ ಅಂತ ಹೇಳ್ತಿದ್ದಂಗೆ ರೋಹಿಣಿ ನಾಟಕ ಆಡ್ಕೊಂಡು ಅಳ್ತಾ ಇರ್ತಾಳೆ. ಎಲ್ಲ ಶಾಕಿಂದ ನೋಡ್ತಾ ಇರ್ತಾರೆ, ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು. ಆಗ ಎಲ್ಲ ಹಂಗೆ ನಿಂತಿರ್ಬೇಕಾದ್ರೆ ಮೇಕೆ ಮಂಜಣ್ಣ ಹಂಗಂತ ಹೇಳ್ಬಿಟ್ಟು ಸುಮ್ಮನೆ ನಾಟಕ ಮಾಡ್ತಾ ಇರ್ತಾರೆ. ಆಗ ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮೇಕೆ ಮಂಜಣ್ಣ ಒಳಗೆ ಇರ್ತಾನೆ. ಆಗ ಸೂರ್ಯ ಮೀನಿಗೆ ಏನು ಜಿಗಿತಾ ಇರ್ತಾನೆ, ನೋಡೆ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ಡೌಟ್ ಬರ್ತಾ ಇರುತ್ತೆ. ಆದರೂ ಸುಮ್ಮನೆ ನೋಡ್ತಾ ಇರ್ತಾನೆ, ಎಲ್ಲ ಶಾಕಿಂದ ನೋಡ್ತಾ ಇರ್ತಾರೆ. ರೋಹಿಣಿ ಅಳ್ತಾ ಇರ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಗೈಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ನೋಡ್ತಾ ಇರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ವೀಡಿಯೋ ಇಷ್ಟ ಆದರೆ ನಿಮ್ಗೆ ಯಾವ ವೀಡಿಯೋ ಬೇಕೋ ಅದನ್ನು ಕಮೆಂಟ್ ಮಾಡಿ ಗೈಸ್. ಆ ಸೀರಿಯಲ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ವೀಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.